ಹಾಯ್ ಹಲೋ ಎಲ್ಲ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಬೆಸ್ಟ್ ಆಗಿರುವಂತ ಅಲ್ಲಿನ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಪಾಸಿಟಿವ್ ಆಗಿ ನಿಮ್ಮ ಮುಂದೆ ಹೇಳಬೇಕಂತ ಬಯಸಿದ್ದೇನೆ. ಅಲ್ಲಿ ಏನಂದರೆ ಬೆಂಗಳೂರಿನ ಸುತ್ತಮುತ್ತಲು ಇರುವಂತಹ ಹವಾಮಾನ, ಅಲ್ಲಿ ಬೆಂಗಳೂರಿಗೆ ಇರುವಂತಹ ಒಂದು ವೆದರ್ ಏನಿದೆಯಲ್ಲ, ಅದು ನಮ್ಮ ಇಡೀ ಒಂದು ಜಗತ್ತಿಗೆ ಬೆಸ್ಟ್. ಯಾಕಂದ್ರೆ ಅದು ಒಂದು ರೀತಿ ಆಕಾಶದಲ್ಲಿ ಇರಬಹುದು, ಇಲ್ಲಂದ್ರೆ ಯಾವುದೇ ಒಂದು ಪಾರ್ಕ್ನ ದೃಶ್ಯವನ್ನು ತೋರಿಸುವಂಥದ್ದು. ಆ ನಂತರ ಅಲ್ಲಿನ ಒಂದು ಆಹಾರ ಆಗಿರಬಹುದು, ಏನೋ ಒಂದು ರೀತಿಯ ಸಂಪ್ರದಾಯವನ್ನ ಕೊಡಬಹುದು. ಆ ನಂತರ ಅಲ್ಲಿರುವಂತ ಒಂದು ಟ್ರಾಫಿಕ್ ಏನಿದೆಯಲ್ಲ, ಪ್ರತಿಯೊಬ್ಬರು ನಮ್ಮ ಈ ಒಂದು ಬೆಂಗಳೂರಿಗೆ ಬರಬೇಕಾದ್ರೆ ಅಲ್ಲಿರುವಂತ ಒಂದು ಟ್ರಾಫಿಕ್ ಅನ್ನ ರೂಢಿ ಮಾಡ್ಕೊಂಡು ಬರಬೇಕು. ನಮ್ಮ ಈ ಒಂದು ಬೆಂಗಳೂರಿನಲ್ಲಿರುವಂತ ಒಂದು ಟ್ರಾಫಿಕ್ ಏನಿದೆಯಲ್ಲ, ನೀವು ಏನಾದ್ರೂ ಬರಬೇಕಾದ್ರೆ ಆ ಒಂದು ಟ್ರಾಫಿಕ್ ಅನ್ನ ರೂಢಿ ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಅಂತ ಒಂದು ರಸ್ತೆಯಲ್ಲಿ ನಿಂತಿರುವಂತ ಗಾಡಿಗಳು ತುಂಬಾ ಅಪಾರ ಪ್ರಮಾಣದಲ್ಲಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿರುವಂತ ಒಂದು ಮನೆ ಬಾಡಿಗೆನೂ ಕೂಡ ಜಾಸ್ತಿ. ನೀವು ಬೆಂಗಳೂರಿನಲ್ಲಿ ನೋಡ್ಬೇಕಾಗಿರತಕ್ಕಂತ 3 ಪ್ಲೇಸ್ಗಳು ಏನಂದ್ರೆ, ಅಲ್ಲಿನ ಕಬ್ಬನ್ ಪಾರ್ಕ್ ಆಗಿರಬಹುದು, ಆಮೇಲೆ ಲಾಲ್ಬಾಗ್ ಆಗಿರಬಹುದು, ಇನ್ನೂ ಇದಾವೆ. ನಿಮಗೆ ಬೆಂಗಳೂರಿನಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ. ನಮ್ಮ ಈ ಒಂದು ವಿಡಿಯೋವನ್ನ ಇಷ್ಟವಾದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನಕ್ಕೆ ಬರೀ ಬೆಂಗಳೂರು ಅಂದ್ರೆ ಐಟಿ ಕಂಪನಿಗಳು, ಆ ನಂತರ ಅಲ್ಲಿರುವಂತ ಒಂದು ಟ್ರಾಫಿಕ್ ನ ಸಮಸ್ಯೆ, ಇದೊಂದು ರೀತಿ ಪಕ್ಕಕ್ಕೆ ಇಡಬಹುದು ನೀವು. ಆದ್ರೆ ಅಲ್ಲಿರುವಂತ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ, ಆ ಬೆಂಗಳೂರಿನಲ್ಲಿ ಬದುಕೋದು ಕಷ್ಟನಾ ಅಥವಾ ಈಜಿನಾ ಅಂತ ನಿಮಗೆ ಅನಿಸಿರಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ಬೆಂಗಳೂರಿನ ಜೀವನ ಶೈಲಿಯ ಬಗ್ಗೆ ನೋಡೋಣ. ಯಾಕಂದ್ರೆ ಬೆಂಗಳೂರಿಗೆ ಯಾರಾದ್ರೂ ಹೊಸದಾಗಿ ಬರ್ತಿದ್ರೆ ಎಲ್ಲರಿಗೂ ಒಂದು ಕಿವಿ ಮಾತು, ಆ ಒಂದು ಬೆಂಗಳೂರಿಗೆ ಬಂದ ತಕ್ಷಣ ನಿಮಗೆ ಬೇಕಾಗಿರೋದು ಮೊದಲಿಗೆ ಮನೆ ಅಥವಾ ಪಿಜಿ. ಇಲ್ಲಿ ನೀವು ಏನಾದ್ರೂ ಒಳ್ಳೆಯ ಒಂದು ಬ್ಯಾಚುಲರ್ ಆಗಿದ್ರೆ ಒಂದು ಪಿಜಿ ಬೆಸ್ಟ್ ನಿಮಗೆ. ಯಾಕಂದ್ರೆ ಆ ಒಂದು ಪಿಜಿಯಲ್ಲಿ 6,000ದಿಂದ 15,000ವರೆಗೆ ಅದರ ಒಂದು ವೆಚ್ಚ ಇರ್ತದೆ. ಹಾಗೇನೆ ಅಲ್ಲಿರುವಂತ ಒಂದು ಸಲಹೆ, ನೀವು ಏನಾದ್ರೂ ಬೆಂಗಳೂರಿನಲ್ಲಿ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ನಿಮಗೆ ಆಫೀಸು ಅಥವಾ ಕಾಲೇಜಿಗೆ ಹತ್ತಿರವಾಗಿರುವಂತ ಒಂದು ಮನೆಯನ್ನು ಹುಡುಗ್ರಿ. ಯಾಕಂದ್ರೆ ಅಲ್ಲಿನ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡು ನಿಮ್ಮ ಅರ್ಧ ಜೀವನವನ್ನು ಅಲ್ಲೇ ಕಳೆದು ಹೋಗ್ತದೆ. ನೋಡ್ತಾ ಇರ್ಬೇಕಲ್ಲಿ ದೃಶ್ಯ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಬೆಂಗಳೂರಿನಲ್ಲಿ ದಿನ ಒಂದೊಂದು ತರಹದ ಊಟ ಮಾಡಬಹುದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ದರ್ಶಿನಿಯಲ್ಲಿ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದ್ರೆ ನಿಮಗೆ ಅಲ್ಲಿನ ಒಂದು ಕಿಕ್ಕೆ ಬೇರೆ ಇರ್ತದೆ, ಹೌದಾ? ಆನಂತರ ನಿಮಗೆ ಅಲ್ಲಿ 20 ರೂಪಾಯಿಗಳು ತಿಂಡಿ ಸಿಗುತ್ತೆ, 2,000 ರೂಪಾಯಿಗಳು ತಿಂಡಿ ಸಿಗುತ್ತೆ. ನಿಮ್ಮ ಒಂದು ಬಜೆಟ್ ಹೇಗೋ ಹಾಗೆ ಇರಬಹುದು. ಯಾಕಂದ್ರೆ ಅಲ್ಲಿ ಓಡಾಡ್ತಾ BMTC ಬಸ್ ಆಗಿರಬಹುದು, ಇಲ್ಲಾಂದ್ರೆ ಆಟೋ ರಿಕ್ಷಾಗಳಾಗಿರಬಹುದು, ಅದು ತುಂಬಾ ಅನುಕೂಲ. ಬಟ್ ಏನಂದ್ರೆ ಅಲ್ಲಿನ ಒಂದು ಟ್ರಾಫಿಕ್ ಅನ್ನ ನೋಡಿ ಹೆದರಬೇಡಿ. ನೀವು ಗೂಗಲ್ ಮ್ಯಾಪ್ ಅನ್ನು ಹಾಕೊಂಡು ಮೆಟ್ರೋವನ್ನು ಹತ್ತಿದ್ರೆ ತುಂಬಾ ನಿಮ್ಮ ಕೆಲಸಕ್ಕೆ ಹತ್ತಿರವಾಗೋದು ಸುಲಭ. ಯಾಕಂದ್ರೆ ಸಣ್ಣ ಪುಟ್ಟ ದೂರಗಳಿಗಾಗಿ ನಮ್ಮಲ್ಲಿರುವಂತ ಯಾತ್ರಾ ಆಟೋಗಳನ್ನು ಬಳಸಿಕೊಂಡು, ಅದು ಈ ಒಂದು ಬೆಂಗಳೂರಿನಲ್ಲಿ ತುಂಬಾ ಫೇಮಸ್. ಯಾಕಂದ್ರೆ ಬೆಂಗಳೂರಿನ ಜನರ ಬಗ್ಗೆ ಹೇಳ್ಬೇಕಾದ್ರೆ, ಬೆಂಗಳೂರು ಅಂದ ತಕ್ಷಣ ಇಲ್ಲಿ ಎಲ್ಲ ಭಾಷೆ ಇರುವಂತ ಜನ ಇರ್ತಾರೆ, ಅದು ಒಂದು ಫೇಮಸ್. ಆದ್ರೆ ಅಲ್ಲಿಯವರ ಜೊತೆಗೆ ನಾವು ಯಾರಾದ್ರೂ ಬೇರೆಯವರಂದ್ರೆ ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕನ್ನಡವನ್ನ ಕಲಿಯಬೇಕು. ಯಾರಿಗಾದ್ರೂ ಕನ್ನಡ ಗೊತ್ತಿಲ್ಲ ಅಂದ್ರೆ ಕನ್ನಡ ಕಲಿತೀನಿ ಅಂದ್ರೆ ಅಲ್ಲಿನ ಜನಕ್ಕೆ ಒಂದು ರೀತಿ ತುಂಬಾ ಇಷ್ಟ. ಆ ನಂತರ ಅಲ್ಲಿನ ಉದ್ಯೋಗ ಅವಕಾಶಗಳು ಅಂದ್ರೆ ಜಾಬ್ ಅಪಾರ್ಚುನಿಟಿ. ಈ ಒಂದು ಬೆಂಗಳೂರನ್ನ ಯಾಕೆ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಅಂತಾರಂದ್ರೆ, ಅಲ್ಲಿ ಕೇವಲ ಐಟಿ ಕೆಲಸ ಮಾತ್ರ ಅಷ್ಟೇ ಅಲ್ಲ, ಡೆಲಿವರಿ ಬಾಯ್ ನಿಂದ ಹಿಡ್ಕೊಂಡು ದೊಡ್ಡ ಕಂಪನಿಯ ಸಿಇಒ ವರೆಗೂ ಕೂಡ, ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಲ್ಲಿವರೆಗೂ ಕೂಡ ಕೆಲಸ ಸಿಗ್ತವೆ. ನೀವು ಏನಾದ್ರೂ ಒಂದು ರೀತಿ ಕಷ್ಟಪಡೋಕೆ ರೆಡಿ ಇದ್ರೆ ಯಾವತ್ತಿಗೂ ನಿಮ್ಮನ್ನ ಬೆಂಗಳೂರು ಕೈ ಬಿಡೋದಿಲ್ಲ. ಅಲ್ಲಿನ ಇನ್ನೊಂದು ವಿಷಯ ವೀಕೆಂಡ್ ಲೈಫ್, ಅಂದ್ರೆ ವೀಕೆಂಡ್ ವೈಬ್ಸ್ ಅಂತ ಹೇಳ್ತೇವೆ. ಶನಿವಾರ ಮತ್ತು ಭಾನುವಾರ ದಿನ ಬೆಂಗಳೂರು ಹೇಗಿರ್ತದಂದ್ರೆ, ಇಡೀ ಒಂದು ವಾರ ಪೂರ್ಣವಾಗಿ ಕೆಲಸ ಮಾಡಿ ಸುಸ್ತಾದವರಿಗೆ ಹೈವೇ ರೈಡ್ಗಳು ಕಾಯ್ತಾ ಇರ್ತವೆ. ಅಲ್ಲಿನ MG ರೋಡ್ ಅಥವಾ ಸ್ಟ್ರೀಟ್ ಚರ್ಚ್ಗೆ ನೀವು ವಾಕಿಗೆ ಹೋದ್ರೆ ಅಲ್ಲಿರುವಂತ ಒಂದು ಸಂಭ್ರಮವೇ ಬೇರೆ ಇರ್ತದೆ. ಯಾಕಂದ್ರೆ ಅಲ್ಲಿರುವಂತ ಉದ್ಯಾನವನಗಳು, ಲಾಲ್ಬಾಗ್ ಆಗಿರಬಹುದು, ಆನಂತರ ಕಬ್ಬನ್ ಪಾರ್ಕ್ ಆಗಿರಬಹುದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಹಿಂದೆ ಉದ್ಯಾನಗರಿ ಬೆಂಗಳೂರು ಅಂತ ಹೇಳಿ ಕರೆದಿದ್ದಾರೆ. ಆನಂತರ ಸಿಲಿಕಾನ್ ಸಿಟಿನೂ ಇದೆ. ಅಲ್ಲಿ ಮಧ್ಯದಲ್ಲಿ ಇರುವಂತ ಕಬ್ಬನ್ ಪಾರ್ಕ್ ಏನಿದೆಯಲ್ಲ, ಅದನ್ನ ಬೆಂಗಳೂರಿನ ಒಂದು ಶ್ವಾಸಕೋಶ ಇದ್ದಂತೆ. ಯಾಕಂದ್ರೆ ಅಲ್ಲಿ ಇರುವಂತ ಒಂದು ಹಸಿರನ್ನ ನೀವು ನೋಡಿದ್ರೆ ನಿಮ್ಮಲ್ಲಿರುವಂತ ಒಂದು ಟೆನ್ಷನ್ ಎಲ್ಲ ಮರೆತು ಹೋಗಬಹುದು. ಆ ನಂತರ ಅಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು, ನಿಮ್ಮಲ್ಲಿರುವಂತ ವಿದ್ಯಾರ್ಥಿ ಜೀವನದ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಕೇವಲ ಕೆಲಸಕ್ಕೆ ಅಷ್ಟೇ ಅಲ್ಲ, ಅಲ್ಲಿ ಓದೋದಕ್ಕೂ ಮತ್ತು ಅಲ್ಲಿನ ಸ್ಟಡಿ ಮಾಡ್ಲಿಕ್ಕೂ ಕೂಡ ಒಂದು ಬೆಂಗಳೂರು ಬೆಸ್ಟ್. ಯಾಕಂದ್ರೆ ಅಲ್ಲಿರುವಂತ ಒಂದು ಕಾಲೇಜುಗಳಾಗಿರ್ಬೋದು, ಆಮೇಲೆ ಕ್ಯಾಂಪಸ್ಗಳು, ಆನಂತರ ಅಲ್ಲಿರುವಂತ ಒಂದು ಲೈಬ್ರರಿಗಳು ಕೂಡ ತುಂಬಾ ಅನುಕೂಲವಾಗಿದ್ದಾವೆ. ಅಲ್ಲಿನ ಶಾಪಿಂಗ್ ಮಾರುಕಟ್ಟೆ ಹೇಗಿರ್ತಾವಂದ್ರೆ, ಮಾರ್ಕೆಟ್ ಆಫ್ ಬೆಂಗಳೂರು. ನೀವು ಕಡಿಮೆ ದರದಲ್ಲಿ ಬಟ್ಟೆ ಅಥವಾ ನಿಮ್ಮ ಮನೆಗೆ ಬೇಕಾದಂತ ವಸ್ತುಗಳನ್ನ ಏನಾದ್ರೂ ನೀವು ಮನೆಗೆ ತರಬೇಕಂತ ಬಯಸಿದ್ರೆ ಅಲ್ಲಿನ KR ಮಾರುಕಟ್ಟೆಗಾದ್ರೂ ಹೋಗಬೇಕು, ಇಲ್ಲಾಂದ್ರೆ ಚಿಕ್ಕಪೇಟೆಗಾದ್ರೂ ಹೋಗಬೇಕು. ಅಲ್ಲಿ ಸಿಗುವಂತ ವೆರೈಟಿಗಳು ಕೂಡ ತುಂಬಾ ಇದಾವೆ. ಅಲ್ಲಿ ಏನೋ ಒಂದು ಭಾಷಾ ವೈವಿಧ್ಯಮಯ ಅಂತ ಹೇಳ್ತೇನೆ ನಾನು, ಅಂದ್ರೆ ದ ಲ್ಯಾಂಗ್ವೇಜ್ ಆಫ್ ಮಿಕ್ಸ್ ಅಂತ ಹೇಳ್ತೇನೆ ನಾನು. ನೀವು ಬೆಂಗಳೂರಿನಲ್ಲಿ ಬರೀ ಕನ್ನಡ ಜೊತೆಗೆ ತಮಿಳು, ತೆಲುಗು, ಉರ್ದು ಇವೆಲ್ಲವನ್ನ ಕೇಳ್ತಾರೆ. ಆದ್ರೆ ಒಂದು ವೇಳೆ ನೀವು ಅಲ್ಲಿನ ಆಟೋ ಅಣ್ಣನ ಹತ್ರ ಕೇಳಬೇಕಾದ್ರೆ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಕನ್ನಡ ಗೊತ್ತಿದ್ರೆ ಬೇಗ ಸಿಗ್ತದೆ. ಯಾಕಂದ್ರೆ ಇದ್ರ ಜೊತೆಗೆ ಅಲ್ಲಿನ ಹವಾಮಾನ ಅಂದ್ರೆ ವೆದರ್ ಆಫ್ ಮ್ಯಾಜಿಕ್ ಅಂತ ಹೇಳ್ತೀನಿ ನಾನು. ನೀವು ಹೊರಗಡೆ ಬೇಸಿಗೆಯಲ್ಲಿ ಸುಡುವಂತ ಬಿಸಿಲಿನಲ್ಲಿ ಬೆಂಗಳೂರಿನಲ್ಲಿ ಹೇಗಾಗುತ್ತಂದ್ರೆ, ಸಾಯಂಕಾಲ ಸಮಯದಲ್ಲಿ ನಿಮಗೆ ಒಂದು ಮಳೆ ಬಂದು ತಂಪು ಮಾಡ್ತದೆ. ಇಂಥ ಈ ಒಂದು ವೆದರ್ ಸಲುವಾಗಿ ನಮ್ಮಲ್ಲಿರುವಂತ ಎಲ್ಲಾ ಜನ ಅವ ಬೆಂಗಳೂರಿನಲ್ಲಿ ವಾಸ ಮಾಡೋಕೆ ಇಷ್ಟಪಡ್ತಾರೆ.
ಅಲ್ಲಿನ ಹಬ್ಬಗಳ ಆಚರಣೆ ನೋಡಬಹುದು. ನೀವು ಬೆಂಗಳೂರು ಸಿಟಿಯನ್ನು ಫೆಸ್ಟಿವಲ್, ಅಲ್ಲಿ ನೀವು ಕರಗ ಮತ್ತು ಗಣೇಶ ಚತುರ್ಥಿ ನೋಡಬಹುದು. ಕರಗ ಉತ್ಸವ ಎನ್ನುವಂಥದ್ದು ಪುರಾತನ ಕಾಲದಿಂದ ಬಂದಿರುವಂತಹ ಈ ಒಂದು ಹಬ್ಬ. ಯಾಕಂದ್ರೆ ಆಧುನಿಕತೆಯ ಜೊತೆಗೆ ಆ ಒಂದು ಸಂಪ್ರದಾಯವನ್ನ ಕೂಡ ಅಲ್ಲಿನ ಜನರನ್ನ ಮರೆತಿಲ್ಲ. ಅದೊಂದು ಅಲ್ಲಿನ ಹಬ್ಬಗಳಲ್ಲಿ ತುಂಬಾ ಸಾಕ್ಷಿಯಾಗಿದೆ. ಆನಂತರ ಅಲ್ಲಿನ ಸುರಕ್ಷತೆ ಮತ್ತು ನೈಟ್ ಲೈಫ್ ಬಗ್ಗೆ ನೋಡಬಹುದು ನೀವು. ಅಂದ್ರೆ ಆಕ್ಚುಲಿ ನಾವು ಇದನ್ನ ಸೇಫ್ಟಿ ಅಂಡ್ ನೈಟ್ ಲೈಫ್ ಅಂತ ಹೇಳ್ತೀವಿ. ರಾತ್ರಿ ಸಮಯದಲ್ಲಿ ಸಿಟಿ ಹೇಗಿರ್ತದಂತೆ ನೋಡಬಹುದು ನೀವು. ಈ ಒಂದು ಬೆಂಗಳೂರು ರಾತ್ರಿ ಹೊತ್ತನು ಕೂಡ ಜೀವಂತವಾಗಿರ್ತದೆ. ಯಾಕಂದ್ರೆ ಅಲ್ಲಿನ ಕೆಲಸವನ್ನ ಮುಗಿಸಿ ರಾತ್ರಿ ಸಮಯದಲ್ಲಿ ಮನೆಗೆ ಹೋಗುವಂತ ಹೆಣ್ಮಕ್ಕಳು ಬೇರೆ ಯಾವುದೇ ಒಂದು ನಗರಕ್ಕೆ ಹೋಲಿಸಿದರೆ ಇದು ನಮ್ಮ ಬೆಂಗಳೂರು ತುಂಬಾ ಬೆಸ್ಟ್. ಅಂದ್ರೆ ರಾತ್ರಿ ಸಮಯದಲ್ಲಿ ಅಷ್ಟು ಹೆಣ್ಮಕ್ಳಿಗೆ ಸುರಕ್ಷಿತನ ಹೌದು. ಆನಂತರ ಅಲ್ಲಿ ಇನ್ನೊಂದು ಹಳೆಯ ಬೆಂಗಳೂರು ವರ್ಸಸ್ ಹೊಸ ಬೆಂಗಳೂರು ಬಗ್ಗೆ ವ್ಯತ್ಯಾಸ ಹೇಳ್ತೀನಿ ನಿಮಗೆ. ಅಂದ್ರೆ ಅಲ್ಲಿನ ಸೊಗಡು ಮತ್ತು ವೈಟ್ ಫೀಲ್ಡ್ ನ ಗ್ರಾಮರ್ ನಡುವಿನ ಒಂದು ವ್ಯತ್ಯಾಸ ಕೊಡ್ತೇನೆ ನಾನು ನಿಮಗೆ. ಒಂದು ವೇಳೆ ನಿಮಗೆ ಹಳೆಯ ಕಾಲದ ಮನೆಗಳು ಆನಂತರ ಅಲ್ಲಿನ ದೇವಸ್ಥಾನಗಳು ಕೂಡ ಇದ್ರೆ, ಇನ್ನೊಂದು ಕಡೆಗೆ ಆಕಾಶವನ್ನ ಮುಟ್ಟುವಂತ ಬಿಲ್ಡಿಂಗ್ ಗಳು ಇದಾವೆ. ಅಲ್ಲಿರುವಂತ ಒಂದು ಸ್ಟ್ರೀಟ್ ಫುಡ್ ನೋಡಬಹುದು ನೀವು. ಅಂದ್ರೆ ನಾವು ಅದನ್ನ ಸ್ಟ್ರೀಟ್ ಫುಡ್ ಕಲ್ಚರ್ ಅಂತ ಹೇಳ್ತೀನಿ. ಅಲ್ಲಿನ ವಿವಿಪುರಂ ಬಗ್ಗೆ ಹೇಳಬೇಕಾದ್ರೆ ಸಂಜೆಯ ಹೊತ್ತಾಯ್ತಂದ್ರೆ ಅಲ್ಲಿನ ರಸ್ತೆಗಳೆಲ್ಲ ಡೈನಿಂಗ್ ಟೇಬಲ್ ಗಳಾಗಿರ್ತವೆ. ಆನಂತರ ಬಿಸಿ ಬಿಸಿ ಆಗಿರತಕ್ಕಂತ ಮಸಾಲೆ ದೋಸೆಯಿಂದ ಹಿಡ್ಕೊಂಡು ಅಮೇರಿಕನ್ ಕಾರ್ನವರೆಗೂ ಕೂಡ ಎಲ್ಲವೂ ಫೇಮಸ್ ಆಗಿದಾವೆ. ಅಲ್ಲಿನ ಸಂಚಾರಿ ನಿಯಮ ಮತ್ತು ಫೈನ್ ಬಗ್ಗೆ ಹೇಳಬೇಕಾದ್ರೆ ಅಂದ್ರೆ ಟ್ರಾಫಿಕ್ ರೂಲ್ಸ್, ಅಲ್ಲಿನ ಪೊಲೀಸರು ಮತ್ತು ಸಿಸಿಟಿವಿ ಬಗ್ಗೆ ಎಚ್ಚರಿಕೆ ಇರಬೇಕು. ಅಂದ್ರೆ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಇರಲಾರದೇ ಗಾಡಿಯನ್ನು ಓಡಿಸಬಾರದು. ಯಾಕಂದ್ರೆ ಅಲ್ಲಿನ ಸಿಸಿಟಿವಿಗಳು ತುಂಬಾ ಪವರ್ಫುಲ್ ಆಗಿರ್ತವೆ. ಅಂದ್ರೆ ವಾರಕ್ಕೊಮ್ಮೆ ಪ್ರವಾಸವನ್ನು ಕೂಡ ಇದೆ. ಅಂದ್ರೆ ಒನ್ ಡೇ ಟ್ರಿಪ್ ನಂದಿ ಬೆಟ್ಟದ ಪ್ರವಾಸ ಆಗಿರಬಹುದು. ಆಮೇಲೆ ರಾಮನಗರ ಪ್ರವಾಸವೂ ಕೂಡ ಇದೆ. ಅಲ್ಲಿ ನಿಮಗೆ ಒಂದು ಬೆಂಗಳೂರಿನ ಸಿಟಿ ಲೈಫ್ ನಿಂದ ಏನಾದ್ರೂ ಬೋರ್ ಆದ್ರೆ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಸುಂದರವಾದಂತ ಬೆಟ್ಟಗಳು ಕೂಡ ಇದಾವೆ. ಅಲ್ಲಿನ ಒಂದು ರೀತಿ ನೀರಿನ ಸಮಸ್ಯೆ ಮತ್ತು ಅಲ್ಲಿನ ಒಂದು ಪರಿಹಾರ ನೋಡಬಹುದು ನೀವು. ಅಂದ್ರೆ ಅಲ್ಲಿನ ವಾಸ್ತವಿಕ ಸಮಸ್ಯೆ ಬಗ್ಗೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ನೀರು ಅಮೂಲ್ಯ. ಅಲ್ಲಿನ ಕಾವೇರಿ ನದಿಯ ನೀರಾಗಿರಬಹುದು, ಆಮೇಲೆ ಬೋರ್ವೆಲ್ಗಳ ನೀರನ್ನ ನಂಬಿಕೊಂಡು ಜೀವನ ಮಾಡಬೇಕು. ಯಾಕಂದ್ರೆ ಅಲ್ಲಿನ ನೀರಿನ ಉಳಿತಾಯ ಅನಿವಾರ್ಯ. ಆಮೇಲೆ ಅಲ್ಲಿನ ಪಾರ್ಕಿಂಗ್ ಸಮಸ್ಯೆ ನೋಡಬಹುದು ನೀವು. ಅಂದ್ರೆ ಪಾರ್ಕಿಂಗ್ ಸ್ಟ್ರಗಲ್ ಅಂತ ಹೇಳ್ತೇನೆ ನಾನು. ಅಲ್ಲಿ ಗಾಡಿಯನ್ನ ನಿಲ್ಲಿಸಲಿಕ್ಕೆ ಪಡುವಂತ ಪಾಡು. ಏನಾದ್ರೂ ನಾವು ಮನೆ ಬಾಡಿಗೆಯನ್ನ ಕೊಡಬೇಕಾದ್ರೆ ನಮ್ಮ ಗಾಡಿಯನ್ನ ನಿಲ್ಲಿಸಲಿಕ್ಕೆ ಒಂದು ಜಾಗ ಇದೆಯಲ್ಲ ಅಂತ ಹೇಳಿ ನಾವು ಫಸ್ಟ್ ಚೆಕ್ ಮಾಡಬೇಕು. ಆನಂತರ ಅಲ್ಲಿರುವಂತಹ ಹೆಲ್ತ್ ಕೇರ್ಗಳು ಮತ್ತು ಹಾಸ್ಪಿಟಲ್ಗಳ ಬಗ್ಗೆ ನೋಡ್ಬೇಕಾದ್ರೆ ಅಂದ್ರೆ ಮೆಡಿಕಲ್ ಟೂರಿಸಂ, ನಮ್ಮ ಇಡೀ ಈ ಒಂದು ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಒಂದು ಚಿಕಿತ್ಸೆಯನ್ನು ಸಿಗುತ್ತದೆ. ಅಂದ್ರೆ ನಿಮ್ಹಾನ್ನಿಂದ ಜಯದೇವ ಹಾಸ್ಪಿಟಲ್ ವರೆಗೂ ಆರೋಗ್ಯದ ಸೇವೆಗಳು ಸಿಗಬೇಕಾದ್ರೆ ನಮ್ಮ ಈ ಒಂದು ಬೆಂಗಳೂರಿನಲ್ಲಿಯೇ ನಂಬರ್ 1 ಇವು. ಆನಂತರ ಅಲ್ಲಿರುವಂತಹ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ನೋಡಬಹುದು ನೀವು. ಆರ್ಟ್ ಅಂಡ್ ಲಿಟರೇಚರ್ ಅಂತ ಹೇಳ್ತೇನೆ ನಾನು. ಅಂದ್ರೆ ರಂಗಶಂಕರ ಅಥವಾ ಚಿತ್ರಕಲಾ ಪರಿಷತ್ತಿನ ಬಗ್ಗೆ. ಆಕ್ಚುಲಿ ನೀವು ಏನಾದರೂ ನಾಟಕ ಪ್ರೇಮಿಗಳಾಗಿದ್ರೆ ಅಲ್ಲಿ ಇರುವಂತ ಅಲ್ಲಿನ ಒಂದು ರಂಗಶಂಕರಕ್ಕೆ ಒಮ್ಮೆ ಭೇಟಿಯನ್ನ ನೀಡಬಹುದು. ಅದರೊಂದಿಗೆ ಅಲ್ಲಿನ ಐಟಿ ಪಾರ್ಕ್ ನ ಒಂದು ಒಳ ನೋಟವನ್ನ ಕೂಡ ನೋಡಬಹುದು. ಅಂದ್ರೆ ಅಲ್ಲಿರೋದು ಅಲ್ಲಿನ ಮಾನ್ಯತೆ ಅಥವಾ ಇಕೋ ಸ್ಪೇಸ್ ಹೇಗಿದೆ ಅಂತ ಬರೀ ನೋಡ್ಲಿಕ್ಕೆ. ನೀವು ಈ ಒಂದು ಐಟಿ ಪಾರ್ಕ್ ಒಳಗಡೆ ಹೋದ್ರೆ ನೀವು ಏನೋ ಒಂದು ರೀತಿ ವಿದೇಶದಲ್ಲಿ ಇದ್ದೀರಾ ಎನ್ನುವಂತ ಒಂದು ಫೀಲ್ ಬರುತ್ತೆ. ಅದರ ಜೊತೆಗೇನೆ ನೀವು ಅಲ್ಲಿನ ಬೆಂಗಳೂರಿನ ಮಳೆ ಬಗ್ಗೆ ನೋಡಬಹುದು. ಎಷ್ಟು ಚಂದ ಉಂಟು. ರೈನ್ ಈಸ್ ಬೆಂಗಳೂರು. ಅಂದ್ರೆ ಮಳೆ ಬಂದಾಗ ಆಗುವಂತ ಅವಾಂತರ ಮತ್ತು ಸೌಂದರ್ಯ. ಯಾಕಂದ್ರೆ ಆಲ್ಮೋಸ್ಟ್ ಆಗಿ ಅಲ್ಲಿನ ಮಳೆ ಅಂದ್ರೆ ಒಂದು ರೀತಿ ರೊಮ್ಯಾಂಟಿಕ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಬೆಂಗಳೂರಿನಲ್ಲಿ ಬರುವಂತ ಒಂದು ಮಳೆ ನೋಡಿದ್ರೆ ಒಂದು ರೊಮ್ಯಾಂಟಿಕ್, ಹೌದಾ? ಆದ್ರೆ ಅಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಾಗುವಂತದ್ದು ನಿಜ. ಆನಂತರ ಅಲ್ಲಿನ ಫಿಟ್ನೆಸ್ ಮತ್ತು ಕ್ರೀಡೆ ಬಗ್ಗೆ ನೋಡ್ಬೇಕಾದ್ರೆ ನೀವು ಏನಾದ್ರೂ ಬೆಳಿಗ್ಗೆ 5 ಗಂಟೆಗೆ ಇದ್ರೆ ಸಾಕು, ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲಿಯೂ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಅಲ್ಲಿ ಸಂಜೆಯ ಹೊತ್ತಿನ ಲೈಫ್ ಹೇಗಿರ್ತದಂದ್ರೆ ಅಂದ್ರೆ ಪಬ್ ಕ್ಯಾಪಿಟಲ್ ಅಂತ ಹೇಳ್ತೇನೆ ನಾನು. ಮ್ಯೂಸಿಕ್ ಮತ್ತು ಕೆಫೆಗಳ ಬಗ್ಗೆ ನೀವು ಅಲ್ಲಿನ ಲೈವ್ ಮ್ಯೂಸಿಕ್ ಅನ್ನ ಕೇಳ್ತಾ ಅಲ್ಲಿನ ಕಾಫಿಯನ್ನ ಕುಡಿಯುವುದರ ಒಂದು ಮಜಾನೇ ಬೇರೆ. ಆಮೇಲೆ ಇನ್ನೊಂದು ಬಾಡಿಗೆ ಒಪ್ಪಂದ ಮತ್ತು ಅಡ್ವಾನ್ಸ್ ಬಗ್ಗೆ, ಅಂದ್ರೆ ರೆಂಟಲ್ ಡಿಪಾಸಿಟ್ಸ್ ಅಂತ ಹೇಳ್ತೇನೆ ನಾನು. ಕನಿಷ್ಠ 10 ತಿಂಗಳದ ಅಡ್ವಾನ್ಸ್ ಸಂಪ್ರದಾಯ. ಅಂದ್ರೆ ನೀವು ಬೆಂಗಳೂರಿನಲ್ಲಿ ಮನೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಅಡ್ವಾನ್ಸ್ ಹಣದ ಬಗ್ಗೆ ಸ್ವಲ್ಪ ಜಾಸ್ತಿ ಜಾಗ್ರತೆಯನ್ನು ವಹಿಸಬೇಕು ನೀವು. ಆನಂತರ ಅಲ್ಲಿರುವಂತಹ ಒಂದು ಪರಿಸರದ ಕಾಳಜಿಯನ್ನ ಕೂಡ ನೋಡಬಹುದು. ಅಂದ್ರೆ ಅಲ್ಲಿ ಕಸ ವಿಂಗಡಣೆ ಮಾಡುವುದು ಹೇಗಂದ್ರೆ ಅಲ್ಲಿ ಹಸಿ ಕಸ ಮತ್ತು ಒಣ ಕಸ ಎಂದು ಬೇರ್ಪಡಿಸುವಂತದ್ದು ಕಡ್ಡಾಯ. ಆನಂತರ ಇನ್ನೊಂದು, ಬೆಂಗಳೂರಿನಲ್ಲಿ ಕನ್ನಡಿಗರಂದ್ರೇನೆ ಹೃದಯವಂತಿಕೆ. ಯಾಕಂದ್ರೆ ಅಲ್ಲಿನ ಸ್ಥಳೀಯರ ಜೊತೆಗಿನ ಅನುಭವ. ಯಾಕಂದ್ರೆ ಅವರು ಎಲ್ಲಾದ್ರೂ ಹೋಗ್ಲಿ ಅವರಿಗೆ ಒಂದು ರೀತಿ ಜನ ಸಹಾಯ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅದೊಂದು ಬೆಸ್ಟ್. ಬಂದವರಿಗೆಲ್ಲ ಬಾಳ ನೀಡುವಂತ ಬೆಂಗಳೂರು. ಈ ಒಂದು ಮಾತನ್ನ ಕೂಡ ಹೇಳಿದ್ದಾರೆ, ಸುಳ್ಳಲ್ಲ ಇದು. ಯಾಕಂದ್ರೆ ಹಿಂದಿನ ಒಂದು ಗಾದೆಯನ್ನ ನೀವು ಕೇಳಿರಬಹುದು. ಇದಿಷ್ಟು ಈ ಹೊತ್ತಿನ ಮಾಹಿತಿ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.